ಪ್ರಪಂಚದಲ್ಲಿ ಗ್ಲೋಬಲ್ ಎನರ್ಜಿ ಎನ್ವೈರನ್ಮೆಂಟ್ ಅಂತ ಬಂದಾಗ ಕೆಲವು ಫ್ಯೂಯಲ್ಸ್ ಅನ್ನ ತುಂಬಾ ಕೆಟ್ಟದು ಅಂದ್ರೆ ಡರ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಟ್ರೆಡಿಷನಲಿ ನಾವು ನೋಡೋದಾದ್ರೆ ಎನರ್ಜಿ ಜನರೇಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಕೋಲ್ನ ಯೂಸ್ ಮಾಡ್ತಾರೆ ಅಲ್ವಾ. ಆದ್ರೆ ಎನರ್ಜಿ ಜನರೇಷನ್ಗೋಸ್ಕರ ಕೋಲ್ ಸುಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ತರದ ಗ್ರೀನ್ ಹೌಸಸ್ ಗ್ಯಾಸಸ್ ಆಗಿರ್ಬೋದು, ಮತ್ತೆ ಸಲ್ಫರ್ ಡೈಆಕ್ಸೈಡ್, ಹಾಗೆ ನೈಟ್ರೋಸ್ ಆಕ್ಸೈಡ್, ಮತ್ತೆ ಪರ್ಟಿಕ್ಯುಲರ್ ಮ್ಯಾಟರ್ ತರದ ಈ ಒಂದು ಪೊಲ್ಯೂಟೆಂಟ್ಸ್ ನ ಕ್ರಿಯೇಟ್ ಮಾಡೋ ಹಾಗೆ ರಿಲೀಸ್ ಕೂಡ ಆಗತ್ತೆ. ಈ ಎಮಿಷನ್ಸ್ ನಿಂದ ನೀವು ನೋಡೋದಾದ್ರೆ ಕ್ಲೀನರ್ ಎನರ್ಜಿ ಸೋರ್ಸಸ್ ಕಡೆಗೆ ಟ್ರಾನ್ಸಿಷನ್ ಮಾಡೋದ ಒಂದು ಅವಶ್ಯಕ ಕೂಡ ಬಂದಿರೋದು. ರಿನ್ಯೂಬಲ್ ಎನರ್ಜಿ ಒಂದು ಕ್ಲೀನರ್ ಮತ್ತೆ ಗ್ರೀನರ್ ಸೋರ್ಸ್ ಆಗಿದೆ ಅಲ್ವಾ. ಆದ್ರೆ ರಿನ್ಯೂಬಲ್ ಎನರ್ಜಿನ ನೀವು ನೋಡೋದಾದ್ರೆ ಕೆಲವು ಚಾಲೆಂಜಸ್ ಗಳಿದೆ. ಮೊದಲನೇದು ಇದರ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ತುಂಬಾ ಕ್ಲಿಯರ್ ಸ್ಟೇಜ್ ಅಲ್ಲಿ ಹಾಗೆ ಅರ್ಲಿ ಬಿಗಿನಿಂಗ್ಸ್ ಅಲ್ಲಿ ಬಂದಿರೋದು. ಹಾಗಾಗಿ ಇದರಿಂದ ಪವರ್ ಜನರೇಟ್ ಮಾಡೋದು ಕಷ್ಟನೇ. ಇನ್ನು ಎರಡನೇ ಚಾಲೆಂಜ್ ಅಂತ ನೋಡಿದಾಗ ಈ ಎನರ್ಜಿ ಸೋರ್ಸ್ ಮೇಲೆ ಅಂದ್ರೆ ಈ ಒಂದು ವೆದರ್ ನ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ, ಈ ಪರಿಣಾಮಗಳು ಯಾವ್ಯಾವ ರೀತಿ ಆಗ್ಬೋದು. ಇನ್ನು ಕ್ಲೌಡಿ ವೆದರ್ ಅಂತ ತಗೊಳ್ಳೋಣ, ಹಾಗೆ ತುಂಬಾ ಬಿಸಿಲಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ತುಂಬಾ ಮಳೆ ಬೀಳ್ತಿರ್ಬೋದು. ಈ ರೀತಿ ವೇರಿಯೇಷನ್ಸ್ ಇದ್ರೆ ಖಂಡಿತವಾಗ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಯಾವಾಗ್ಲೂ ತುಂಬಾ ಶಾಂತವಾಗಿರೋ ವೆದರ್ ಇರಬೇಕು, ಇಲ್ಲ ವಿಂಡ್ ಇರಬೇಕು, ಇಲ್ಲ ಫ್ಲಡ್ಡಿಂಗ್ ನಿಂದ ತುಂಬಿಕೊಂಡಿದ್ರೆ ಏನಾಗುತ್ತೆ, ಹೈಡ್ರೋ ಎನರ್ಜಿ ಜನರೇಷನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ರಿನ್ಯೂಬಲ್ ಎನರ್ಜಿ ಈ ಒಂದು ಇನ್ಸ್ಟೆಬಿಲಿಟಿಯಿಂದಾನೇ ನಾವು ಥಿಯರಿಟಿಕಲಿ ನೋಡಿದ್ರು ಕೂಡ ಯಾವುದೇ ಪವರ್ ಗ್ರಿಡ್ ಅಥವಾ ಪ್ಯೂರ್ಲಿನೂ ಕೂಡ ರಿನ್ಯೂಬಲ್ ಎನರ್ಜಿ ಮೇಲೆ ಆಪರೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನಾವ್ ಏನ್ ಮಾಡ್ತೀವಿ, ಈವನ್ ಆಗಿ ಕನ್ಸಿಡರ್ ಮಾಡ್ತೀವಿ. ರಿನ್ಯೂಬಲ್ ಎನರ್ಜಿ ಗ್ರಿಡ್ಗೆ ಬ್ಯಾಕಪ್ ಫ್ಯೂಯಲ್ ನ ಅವಶ್ಯಕತೆ ಇರುತ್ತೆ. ಈಗ ಕರೆಂಟ್ ಕೇಸಸ್ ನೀವು ನೋಡೋದಾದ್ರೆ ಈ ಬ್ಯಾಕಪ್ ಫ್ಯೂಯಲ್ ಫಾಸಿಲ್ ಫ್ಯೂಯಲ್ಸ್ ಗಳಾಗಿರತ್ತೆ. ಹಾಗಾಗಿ ರಿನ್ಯೂಬಲ್ ಎನರ್ಜಿ ಇದೆ ಗೊತ್ತಾ, ಇದೊಂದು ರಿಲಯಬಲ್ ಸೋರ್ಸ್ ಆಗುವವರೆಗೆ ಕೋಲ್ಗಿಂತ ಒಂದು ಬೆಟರ್ ಎನರ್ಜಿ ಸೋರ್ಸ್ ನ ಅವಶ್ಯಕತೆ ಇತ್ತು. ಹಾಗೆ ಒಂದು ನ್ಯಾಚುರಲ್ ಗ್ಯಾಸ್ ಒಂದು ಒಳ್ಳೆ ಆಲ್ಟರ್ನೇಟಿವ್ ಕೂಡ ಆಗಿತ್ತು. ಕಂಪೇರ್ ನಾವು ಮಾಡಿದ್ರೆ ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ನ್ಯಾಚುರಲ್ ಗ್ಯಾಸ್ ಕೋಲ್ಗಿಂತ ಅರ್ಧದಷ್ಟು ಎಮಿಷನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನ್ಯಾಚುರಲ್ ಗ್ಯಾಸ್ ಬರ್ನ್ ಮಾಡೋದ್ರಿಂದ ಕೋಲ್ ತರದ ಅಂದ್ರೆ ತುಂಬಾ ಸೂದಾಗಿರೋ ಹಾಗೆ ಆಶ್ ಅಂದ್ರೆ ಬೂದಿ ಅಂತ ಏನ್ ಹೇಳ್ತೀವಿ ಅದು ಕೂಡ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸಲ್ಫರ್ ರಿಲೀಸ್ ಆಗೋದಿಲ್ಲ. ನ್ಯಾಚುರಲ್ ಗ್ಯಾಸ್ ನ ಈ ಬೆನಿಫಿಟ್ಸ್ ನಿಂದಾನೇ ಇದು ಅಮೆರಿಕ, ಚೈನಾ ಮತ್ತೆ ಇಂಡಿಯಾ ತರದ ದೇಶಗಳ ಎನರ್ಜಿ ಮಿಕ್ಸ್ ನಲ್ಲಿ ಶೇರ್ ಹೆಚ್ಚಾಗಲಿರೋ ಏಕೈಕ ಫಾಸಿಲ್ ಫ್ಯೂಯಲ್ ಆಗಿದೆ ಅಂತ ಹೇಳ್ಬೋದು. ಹೌದು ಕಣ್ರಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಡಿಯಾದ ಎನರ್ಜಿ ಸೆಕ್ಟರ್ ನಲ್ಲಿರೋ ನ್ಯಾಚುರಲ್ ಗ್ಯಾಸ್ ನ ರೋಲ್ ಅನ್ನ ಅರ್ಥ ಮಾಡ್ಕೊಳ್ತೀವಿ. ಮೊದಲಿಗೆ ನಾವು ಇಂಡಿಯಾದ ಈ ಒಂದು ಲೋ ನ್ಯಾಚುರಲ್ ಗ್ಯಾಸ್ ನ ಯೂಸೇಜ್ ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈ ಲೋ ಯೂಸೇಜ್ ನ ಕಾರಣಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಕೊನೆಗೆ ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸ್ ನ ಈ ಒಂದು ಅವಶ್ಯಕತೆ ಯಾವ ರೀತಿ ಇದೆ ಅಂತಾನು ಕೂಡ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಝೀರೋ ಮಾರ್ಕೆಟ್ಸ್ ನ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಂಡಿಯಾದ ಎನರ್ಜಿ ಸೆಕ್ಟರ್ ನಲ್ಲಿ ನ್ಯಾಚುರಲ್ ಗ್ಯಾಸ್ ನ ಕರೆಂಟ್ ಸ್ಟೇಟ್ ಮತ್ತೆ ಇದರ ಯೂಸೇಜ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ನ್ಯಾಚುರಲ್ ಗ್ಯಾಸ್ ಬರ್ನ್ ಮಾಡೋದು ಕೋಲ್ಗಿಂತ ಬೆಟರ್. ಆದ್ರೆ ನಾವು ಇಂಡಿಯಾದಲ್ಲಿ ನೋಡೋದಾದ್ರೆ ನ್ಯಾಚುರಲ್ ಗ್ಯಾಸ್ ನ ಯೂಸ್ ಬಹಳ ಕಡಿಮೆ ಆಗತ್ತೆ. ಇಂಡಿಯಾದ ಎಲೆಕ್ಟ್ರಿಸಿಟಿ ಮಿಕ್ಸ್ ನಲ್ಲಿ ನ್ಯಾಚುರಲ್ ಗ್ಯಾಸ್ ಕೇವಲ 5% ಕಾಂಟ್ರಿಬ್ಯೂಟ್ ಮಾಡೋದು. ಇನ್ನು ಇಂಡಿಯಾದ ಟೋಟಲ್ ನ್ಯಾಚುರಲ್ ಗ್ಯಾಸ್ ಪವರ್ಡ್ ಪ್ಲಾಂಟ್ಸ್ ನ ಕೆಪಾಸಿಟಿ ನೀವು ನೋಡೋದಾದ್ರೆ 25 ಗಿಗಾವಾಟ್ ಇರತ್ತೆ. ಆದ್ರೆ ಈ ಪ್ಲಾಂಟ್ಸ್ ಕೇವಲ 10% ಕೆಪಾಸಿಟಿ ಮಾತ್ರ ಆಪರೇಟ್ ಆಗೋದು. ಇನ್ನೊಂದ್ ಕಡೆ ನೋಡೋಣ, ಇಂಡಿಯಾದ ಈ ಒಂದು ಕೋಲ್ ಪ್ಲಾಂಟ್ಸ್ ಇದೆ ಗೊತ್ತಾ, ಇದು 80% ಕೆಪಾಸಿಟಿಯಲ್ಲಿ ಆಪರೇಟ್ ಆಗತ್ತೆ. ಜೊತೆಗೆ ಇಂಡಿಯಾದ ಒಂದು ಎಲೆಕ್ಟ್ರಿಸಿಟಿ ಮಿಕ್ಸ್ ಅಂತ ಬರೋದಾದ್ರೆ 55% ಅವರು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಈ ಎನರ್ಜಿ ಟ್ರೆಂಡ್ ನ ಒಮ್ಮೆ ನೋಡಿ. ಇಂಡಿಯಾ ಏನ್ ಮಾಡುತ್ತೆ, ನೇರವಾಗಿ ಕೋಲ್ ನಿಂದ ರಿನ್ಯೂಬಲ್ ಎನರ್ಜಿಗೆ ಟ್ರಾನ್ಸಿಷನ್ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಐಡಿಯಲಿ ಏನರ್ಥ ಆಗತ್ತೆ, ಇಂಡಿಯಾ ನ್ಯಾಚುರಲ್ ಗ್ಯಾಸ್ಗೆ ಸ್ವಿಚ್ ಆಗ್ಬೇಕಾಗಿತ್ತು. ಇನ್ನು ಕೋಲ್ ಬರ್ನಿಂಗ್ಸ್ ನಿಂದ ನಾವ್ ಏನ್ ಮಾಡ್ತಾ ಇದೀವಿ, ಈ ಒಂದು ಪೊಲ್ಯೂಷನ್ ಅಂದ್ರೆ ಪರಿಸರ ಮಾಲಿನ್ಯದ ಜೊತೆ ಡೀಲ್ ಮಾಡ್ಬೇಕಾಗ್ತದೆ. ಇನ್ನು ಕ್ರೂಡ್ ಆಯಿಲ್ಗೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಂತಹ ಒಂದು ಅವಶ್ಯಕತೆಯಲ್ಲಿ ಡಿಪೆಂಡೆಂಟ್ ಆಗಿದೀವಿ ಅಂತಾನು ಗೊತ್ತಾಗತ್ತೆ. ನೋಡಿ, ನೀವೇ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶಕ್ಕೆ ಏನ್ ಬೇಕಾದ್ರೂ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬೇಕು. ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡುವಂತಹ ಸ್ಟೇಜ್ ಇನ್ನೂ ಕೂಡ ಬಂದಿಲ್ಲ. ಹಾಗೇನೆ ನಮ್ಮ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಇನ್ನೂ ಕೂಡ ಅರ್ಲಿ ಸ್ಟೇಜ್ ನಲ್ಲಿದೆ. ಜೊತೆಗೆ ಈ ಒಂದು ವೆದರ್ ಕಂಡೀಷನ್ಸ್ ಜೊತೆ ನಾವು ಡೀಲ್ ಮಾಡೋದಕ್ಕೆ ಬ್ಯಾಕಪ್ ನ ಅವಶ್ಯಕತೆನೂ ಕೂಡ ಬಿದ್ದು ಹೋಗ್ಬೋದು. ಹಾಗಿದ್ರೆ ಗ್ಲೋಬಲಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ನೀವು ನೋಡೋದಾದ್ರೆ ಈ ಟ್ರಾನ್ಸಿಷನ್ ಅಕ್ಸೆಪ್ಟ್ ಆಗ್ತಾ ಇದ್ರೂ ಕೂಡ ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸ್ ಯಾಕೆ ನಡೀತಾ ಇಲ್ಲ?
ಯಾಕೆ ಅಂದ್ರೆ ಪ್ರೊಡಕ್ಷನ್ ಬಗ್ಗೆ ನೀವು ಯೋಚನೆ ಮಾಡಿ, ಪ್ರೈಸಿಂಗ್ ಅಲೋಕೇಶನ್ ಮತ್ತೆ ಈ ಒಂದು ಇಂಪೋರ್ಟ್ಸ್, ಇದೆಲ್ಲದ್ರಿಂದನೂ ಕೂಡ ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸ್ನ ಪೂರ್ತಿ ಎಕೋಸಿಸ್ಟಮ್ ಅದನ್ನ ರೇರ್ ಮತ್ತೆ ಮೋಸ್ಟ್ಲಿ ಅಂತ ಅನ್ನೋ ಹಾಗೆ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿರೋದು. ನಂಬರ್ಸ್ ನೋಡಿದ್ರೆ ಇಂಡಿಯಾ ಪ್ರತಿ ವರ್ಷ ಸುಮಾರು 60 ಇಂದ 65 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ ಅದನ್ನ ಕನ್ಸ್ಯೂಮ್ ಮಾಡುತ್ತೆ. ಆದ್ರೆ ಡೊಮೆಸ್ಟಿಕಲಿ ಅಂದ್ರೆ ದೇಶದ ಬಗ್ಗೆ ನಾವು ಮಾತಾಡಿದ್ರೆ ಈ ನಂಬರ್ಸ್ ಕೇವಲ ಅರ್ಧದಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ. ಉಳಿದ ನ್ಯಾಚುರಲ್ ಗ್ಯಾಸ್ನ ನೀವು ನೋಡೋದಾದ್ರೆ ಬೇರೆ ದೇಶದಿಂದ ತರಿಸ್ಕೊಳ್ಬೇಕು ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ಬೇಕು. ಯಾಕೆ ಗೊತ್ತಾ, ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸ್ ಕೆಪಾಸಿಟಿ ಕೊರತೆ ಇದೆ. ನಮ್ಮ ಹತ್ರ ಬಹಳಷ್ಟು ಕೋಲ್ ಇದೆ, ಸ್ವಲ್ಪ ಆಯಿಲ್ ಕೂಡ ಇದೆ. ಆದ್ರೆ ಇಂಡಿಯಾದ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ನೀವು ನೋಡೋದಾದ್ರೆ ತುಂಬಾ ಚಿಕ್ಕದು ಅಂತ ಹೇಳ್ಬೋದು. ಜೊತೆಗೆ ಅದರಿಂದ ನ್ಯಾಚುರಲ್ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಮಾಡೋದು ಸಹ ಬಹಳ ಕಷ್ಟ. ಈಗ ಕತಾರ್ ನೋಡಿ ಅಥವಾ ರಷ್ಯಾ ನೋಡಿ, ಇವೆಲ್ಲ ದೇಶಗಳಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಇಂಡಿಯಾ ಹತ್ರ ನ್ಯಾಚುರಲ್ ಗ್ಯಾಸ್ನ ದೊಡ್ಡ ಪಾಕೆಟ್ಸೇ ಇಲ್ಲ. ಕಾಂಟೆಕ್ಸ್ಟ್ಗಾಗಿ ವರ್ಲ್ಡ್ನ ಈ ಒಂದು ಟೋಟಲ್ ಡಿಸ್ಕವರ್ಡ್ ನ್ಯಾಚುರಲ್ ಗ್ಯಾಸ್ನ ರಿಸರ್ವ್ಸ್ ನೀವು ನೋಡಿದಾಗ 1% ಕೂಡ ನಮ್ಮ ದೇಶದಲ್ಲಿಲ್ಲ. ಇನ್ನು ಮಿಡ್ 2000ರಲ್ಲಿ ನೀವು ನೋಡೋದಾದ್ರೆ ರಿಲಯನ್ಸ್ ಕಾವೇರಿ ಈ ಒಂದು ಗೋದಾವರಿ ಬೇಸಿನ್ ಅಂತ ಏನ್ ಹೇಳಿತ್ತು ಅದನ್ನ ಡಿಸ್ಕವರ್ ಮಾಡ್ತು, ಅಂದ್ರೆ ಕಂಡು ಹಿಡಿತು. ಇದನ್ನ ಒಂದು ಗೇಮ್ ಚೇಂಜಿಂಗ್ ನ್ಯಾಚುರಲ್ ಗ್ಯಾಸ್ ಜಾಕ್ ಪಾಟ್ ಅಂತ ಏನ್ ಹೇಳ್ತೀವಿ ಅದ್ರ ತರನೇ ಹೈಪ್ ಮಾಡ್ಕೊಂಡಿದ್ರು. ಹಾಗೇನೆ ಇದರಿಂದ ನೀವು ನೋಡೋದಾದ್ರೆ ಜನರೇಟ್ ಆಗೋ ಈ ಪವರ್ ಇದೆ ಗೊತ್ತಾ, ಇದು ಇಡೀ ಇಂಡಸ್ಟ್ರೀಸ್ ನಡುವೆ ನಡೀತಾ ಇತ್ತು ಅಂತ ಕೂಡ ಹೇಳ್ತಾ ಇದ್ರು. ಇನ್ನೊಂದು ಕಡೆ ONGC ಮತ್ತೆ ಆಯಿಲ್ ಇಂಡಿಯಾದ ಅಂದ್ರೆ ಫೀಲ್ಡ್ಸ್ ಗಳು ಏನೆಲ್ಲ ಇದೆ ಇದು ಕೂಡ ಆಪರೇಷನಲ್ ಆಗ್ಬೇಕಾಗಿತ್ತು. ಈ ಬೇಸಿನ್ ನೀವು ನೋಡಿದಾಗ ನಮ್ಮ ದೇಶದ ಟೋಟಲ್ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಅಲ್ಲಿ 25% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದ್ರೆ ಇದರ ಪರ್ಫಾರ್ಮೆನ್ಸ್ ತುಂಬಾ ವೀಕ್ ಅಂತ ಹೇಳ್ಬೋದು. ಈಗ ಒಮ್ಮೆ ಯೋಚನೆ ಮಾಡಿ, ಈ ಬೇಸಿನ್ ಸ್ಕೇಲ್ ನಲ್ಲಿ ಡೆಲಿವರಿ ಅಚೀವ್ ಮಾಡ್ತಾನೆ ಇಲ್ಲ, ಅಂದ್ರೆ ಎಷ್ಟು ನಂಬರ್ಸ್ ಕೇಳ್ತಿದೀವಿ ಅದು ಕೊಡ್ತಾ ಇಲ್ಲ. ಇನ್ನೊಂದ್ ಕಡೆ ಪ್ರೊಡಕ್ಷನ್ ಟಾರ್ಗೆಟ್ ಕೂಡ ಪದೇ ಪದೇ ಡಿಲೇ ಆಗ್ತಿದೆ. ಮತ್ತೆ ಈ ಬೇಸಿನ್ಗಿಂತ ಈಗ ವೀಕ್ ಆಗಿರೋದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಏನಿದೆ ಅದು ಅಂತಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದು. ಮತ್ತೆ ನಾವು ಕನ್ಸ್ಯೂಮ್ ಮಾಡೋ ನ್ಯಾಚುರಲ್ ಗ್ಯಾಸ್ ಕೂಡ ಈಗ ಮಾರ್ಕೆಟ್ಸ್ ನಲ್ಲಿ ಫ್ರೀಲಿನೂ ಕೂಡ ಅವೈಲೇಬಲ್ ಇಲ್ಲ. ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸ್ನ ನೀವು ನೋಡೋದಾದ್ರೆ APM ಅಂತ ಹೇಳ್ತೀವಿ, ಅಂದ್ರೆ ಅಡ್ಮಿನಿಸ್ಟ್ರೇಟೆಡ್ ಪ್ರೈಸಿಂಗ್ ಮೆಕ್ಯಾನಿಸಮ್ ಸಿಸ್ಟಮ್ ಅಂತ. ಇದರಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಸಿಸ್ಟಮ್ ನಲ್ಲಿ ಸರ್ಕಾರ ಏನ್ ಮಾಡತ್ತೆ, ನ್ಯಾಚುರಲ್ ಗ್ಯಾಸ್ ಇದೆ ಗೊತ್ತಾ, ಇದರ ಒಂದು ಪ್ರೈಸ್ ಅನ್ನ ಡಿಸೈಡ್ ಮಾಡತ್ತೆ. ಮತ್ತೆ ಯಾವ ಬೈಯರ್ಸ್ಗೆ ಯಾವ ಒಂದು ಟಾಪ್ ಪ್ರಯಾರಿಟಿ ಕೊಡಬೇಕು ಅಂತಾನೂ ಕೂಡ ಇವರೇ ಡಿಸೈಡ್ ಮಾಡೋದು. ಈ ಪ್ರಯಾರಿಟಿ ಸಿಸ್ಟಮ್ ನಿಂದಾನೆ ಇಂಡಿಯನ್ ಎನರ್ಜಿ ಸೆಕ್ಟರ್ಗೆ ನೀವು ನೋಡೋದಾದ್ರೆ ನ್ಯಾಚುರಲ್ ಗ್ಯಾಸ್ ಒಂದು ವಯಾಬಲ್ ಆಪ್ಷನ್ ಆಗೋದಿಲ್ಲ. ಯಾಕೆ ಗೊತ್ತಾ, APM ಅಡಿಯಲ್ಲಿ ಈ ಒಂದು ಫರ್ಟಿಲೈಸರ್ಸ್ ಫ್ಯಾಕ್ಟ್ರೀಸ್ ಅಂತ ಹೇಳ್ತೀವಿ ಗೊತ್ತಾ, ಅದರ ಒಂದು ಹೈಯೆಸ್ಟ್ ಆಗಿ ಪ್ರಯಾರಿಟಿನ ಇಟ್ಕೊಂಡಿರ್ತಾರೆ, ಅಂದ್ರೆ ಮೊದಲ ಸ್ಥಾನ ಅವ್ರಿಗೆ ಅಂತ. ಇದರಿಂದ ಈ ಒಂದು ಯೂರಿಯಾ ಪ್ರೈಸಸ್ ಕಡಿಮೆ ಇರೋದಕ್ಕೆ ಸಾಧ್ಯನೂ ಕೂಡ ಆಗತ್ತೆ. ಅದರಿಂದ ನೀವು ನೋಡಿದಾಗ ಈ ಒಂದು ಫುಡ್ ಪ್ರೈಸಸ್ ಅಂದ್ರೆ ಆಹಾರದ ಬೆಲೆ ಕಾಸ್ಟ್ ಕೂಡ ಕಡಿಮೆ ಇರ್ಬೋದು. ಇದೆಲ್ಲ ಆದ್ಮೇಲೆ ಈಗ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಗೊತ್ತಾ, ಅದನ್ನು ಕೂಡ ಒಂದು ಪಿಕ್ಚರ್ಗೆ ಬರುತ್ತೆ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ವೆಹಿಕಲ್ಸ್ ಗಳಿಗೆ CNG ಮತ್ತೆ ಕುಟುಂಬಗಳಿಗೆ ಗ್ಯಾಸ್ನ ಇನ್ಕ್ಲೂಡ್ ಮಾಡಿರ್ತಾರೆ ಇದ್ರಲ್ಲೇನೆ. ಇದಾದ್ಮೇಲೆ ಉಳಿದಂತಹ ಪಾರ್ಟ್ ಯಾವುದು, ನ್ಯಾಚುರಲ್ ಗ್ಯಾಸ್, ಇದನ್ನ ಪವರ್ ಸೆಕ್ಟರ್ ಆಗು ಕೂಡ ಯೂಸ್ ಮಾಡ್ಕೊಳ್ಬಹುದು. ಒಂದು ವೇಳೆ ನಮ್ಮ ದೇಶದಲ್ಲಿ ತನ್ನ ಒಂದು ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಕೆಪಾಸಿಟಿ ರಾತ್ರೋರಾತ್ರಿ ಹೆಚ್ಚಾಯಿತು ಅಂತ ಅನ್ಕೊಳ್ಳಿ, ಮೊದಲ 2 ಪ್ರಯಾರಿಟಿ ಸೆಕ್ಟರ್ಸ್ ನಿಂದ ಗ್ಯಾಸ್ ಫೈರ್ಡ್ ಪವರ್ ಏನ್ ಹೇಳ್ತೀವಿ ಈ ಪ್ಲಾಂಟ್ಸ್ಗೆ ಬಹಳ ಕಡಿಮೆ ನ್ಯಾಚುರಲ್ ಗ್ಯಾಸ್ ಸಿಗತ್ತೆ. ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ದೇಶದ ಹತ್ರ 2 ಆಪ್ಷನ್ಸ್ ಇದೆ. ಒಂದೇನ್ ಮಾಡ್ಬೇಕು, ಗ್ಯಾಸ್ ಫೈರ್ಡ್ ಪ್ಲಾಂಟ್ಸ್ ಅನ್ನ ಅಂಡರ್ ಯುಟಿಲೈಸ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು. ಆದ್ರೆ ಈ ಒಂದು ನ್ಯಾಚುರಲ್ ಗ್ಯಾಸ್ನ ಬೇರೆ ದೇಶದಿಂದ ತರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ ಗ್ಯಾಸ್ನ ಕಾಸ್ಟ್ ಬಹಳ ಹೆಚ್ಚಾಗತ್ತೆ, ಅಂದ್ರೆ ದುಬಾರಿ ಆಗೋಗ್ಬಿಡುತ್ತೆ ಓವರ್ ನೈಟ್ ಅಲ್ಲಿ. ಆದ್ರೆ ನಾವ್ ಯಾವಾಗ್ಲೂ ಕೂಡ ಓದಿದೀವಿ ಕ್ರೂಡ್ ಆಯಿಲ್ ತುಂಬಾನೇ ದುಬಾರಿ. ಆದ್ರೂ ನಾವ್ ಏನ್ ಮಾಡ್ಬೇಕು, ಬೇರೆ ದೇಶದಿಂದ ತರಿಸ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಯಾರೂ ಕೂಡ ಅದನ್ನ ತಯಾರಿಸ್ತಿಲ್ಲ. ಹಾಗಿದ್ರೆ ಡೊಮೆಸ್ಟಿಕ್ ಸಪ್ಲೈ ಲಿಮಿಟೆಡ್ ಆಯ್ತು ಅಂತ ಅನ್ಕೊಳ್ಳಿ, ನಮ್ಗೆ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ ಮಾಡೋದು ಈಸಿಯರ್ ಆಗ್ಬೇಕಾಗಿತ್ತು ಅಲ್ವಾ. ಆದ್ರೆ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ ಮಾಡುವಂತ ರೀತಿ ಕೂಡ ತುಂಬಾ ಚಾಯ್ಸ್ ಅಂದ್ರೆ ಕಷ್ಟ ಆಗಿದೆ. ಗ್ಲೋಬಲಿ ನಾವು ಯೋಚನೆ ಮಾಡೋದಾದ್ರೆ 2 ರೀತಿಯಲ್ಲಿ ನ್ಯಾಚುರಲ್ ಗ್ಯಾಸ್ನ ಇಂಪೋರ್ಟ್ ಮಾಡಲಾಗುತ್ತೆ. ಮೊದಲನೇದೇನು, ಪೈಪ್ಲೈನ್ಸ್ ಅಂತ ಹೇಳ್ತೀವಿ, ಇನ್ನೊಂದು LNG ಶಿಪ್ಸ್ ಮೇಲೆ. ಈಗ ನೋಡಿ, ಪೈಪ್ಲೈನ್ಸ್ ನಾವು ನೋಡಿದಾಗ ತುಂಬಾ ಈಸಿ, ಹಾಗೆ ಕಡಿಮೆ ರೇಟಲ್ಲಿ ಸಿಗತ್ತೆ, ಮತ್ತೆ ಸ್ಟೇಬಲ್ ಕೂಡ ಆಗಿರುತ್ತೆ, ಇನ್ನೊಂದು ಲಾಂಗ್ ಟರ್ಮ್ ಯೂಸ್ಗೆ ಸರಿ ಆಗತ್ತೆ. ಇನ್ನು ಶಿಪ್ಸ್, ಹಡಗುಗಳ ಮುಖಾಂತರ ನಾವು ತಗೋಬೇಕು ಅಂತಂದ್ರೆ ಅದು ಫ್ಲೆಕ್ಸಿಬಲ್ ಆಗಿರುತ್ತೆ ಹೌದು, ಆದ್ರೆ ಬೇಕಾದಷ್ಟು ಕಾಸ್ಟ್ಲಿ, ಅವಾಗವಾಗ ಬೇಕಾದಷ್ಟು ನಾವು ಚಾಲೆಂಜಸ್ ಕೂಡ ಅನುಭವಿಸ್ಬೇಕಾಗತ್ತೆ. ಇನ್ನು ನಮ್ಮ ದುನಿಯಾದ ಹೆಚ್ಚಿನ ದೇಶಗಳನ್ನ ನೀವು ನೋಡಿದಾಗ ತಮ್ಮ ನ್ಯಾಚುರಲ್ ಗ್ಯಾಸ್ ಸಪ್ಲೈಗೋಸ್ಕರನೇ ಪೈಪ್ಲೈನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಯುರೋಪ್ಗೆ ಹೋಗೋದಾದ್ರೆ ರಷ್ಯನ್ ಪೈಪ್ಲೈನ್ಸ್ಗಳು
ದೇಶಗಳು ಬರುತ್ತೆ. ಆದ್ರೆ ಯುರೋಪ್ ಏನ್ ಮಾಡುತ್ತೆ, ರಷ್ಯಾ ಮೇಲೆ ಹಾಕಿರೋ ಸ್ಯಾಂಕ್ಷನ್ಸ್ ನಿಂದ ತುಂಬಾ ಫಾಸ್ಟ್ ಆಗಿ ಇದನ್ನ ಯೂಸ್ ಮಾಡೋದನ್ನು ಕೂಡ ಬಂದ್ ಮಾಡ್ಕೊಂಡಿದೆ. ಇನ್ನು ಚೈನಾಗ್ ನಾವು ಬರ್ತೀವಿ ಅಂತ ಇಟ್ಕೊಳ್ಳಿ. ಸೆಂಟ್ರಲ್ ಏಷ್ಯಾ ಮತ್ತೆ ರಷ್ಯಾದಿಂದ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ಸ್ ಕೂಡ ಬರುತ್ತೆ. ಅಂದ್ರೆ ಸುಲಭ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಪೈಪ್ಲೈನ್ಸ್ ನ್ಯಾಚುರಲ್ ಗ್ಯಾಸ್ನ ಹೈವೇ ಇದ್ದ ಹಾಗೆ. ಒಮ್ಮೆ ಬಿಲ್ಡ್ ಆಯ್ತು ಅಂತ ಅನ್ಕೊಳ್ಳಿ, ಇದರಿಂದ 0.5 ಹಾಗೆ $1 ಪರ್ ಯೂನಿಟ್ ಕಾಸ್ಟ್ ನಲ್ಲಿ ನ್ಯಾಚುರಲ್ ಗ್ಯಾಸ್ನ ಡೆಲಿವರಿ ಮಾಡ್ತಾನೆ ಇರ್ತಾರೆ. ಆದ್ರೆ ನಮ್ ದೇಶ ಇಂಡಿಯಾಗ್ ಬರೋಣ. ಇಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಪೈಪ್ಲೈನ್ ಕನೆಕ್ಷನ್ನೇ ಇಲ್ಲ. ಒಂದ್ಸಲ ಯೋಚನೆ ಮಾಡಿ, ಇಂಡಿಯಾ 2 ಪೈಪ್ಲೈನ್ ಪ್ರಾಜೆಕ್ಟ್ಸ್ ನ ಪ್ಲಾನ್ ಕೂಡ ಮಾಡ್ತಾ ಇತ್ತು, ಆದ್ರೆ ಆಗ್ಲಿಲ್ಲ. ಮೊದಲ ಪ್ರಾಜೆಕ್ಟ್ ಅಂತ ಬಂದಾಗ IPI ಅಂತ ಹೇಳ್ತೀವಿ, ಅಂದ್ರೆ ಇರಾನ್, ಪಾಕಿಸ್ತಾನ್, ಇಂಡಿಯಾ ಪೈಪ್ಲೈನ್ ಅಂತ ಹೇಳ್ತೀವಿ. ಎರಡನೇ ಪ್ರಾಜೆಕ್ಟ್ TAPI ಅಂತ ಹೇಳ್ತೀವಿ, ಅಂದ್ರೆ ಟರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ಪೈಪ್ಲೈನ್. ಆದ್ರೆ ಜಿಯೋಪಾಲಿಟಿಕಲ್ ಟೆನ್ಷನ್ಸ್ ಇಂದ ಏನಾಯ್ತು, ಈ 2 ಪ್ರಾಜೆಕ್ಟ್ಸ್ ಎಂದಿಗೂ ಕೂಡ ಎಕ್ಸಿಕ್ಯೂಟೇ ಆಗ್ಲಿಲ್ಲ. ಅದಕ್ಕೋಸ್ಕರನೇ ಇಂಡಿಯಾ LNG ಶಿಪ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಆದ್ರೆ ಈ ಮೆಥಡ್ ಪೈಪ್ಲೈನ್ಸ್ಗಿಂತ ಬಹಳ ಕಡಿಮೆ ಕಾಸ್ಟ್ ಎಫಿಷಿಯಂಟ್ ಆಗಿರೋದು. ನೋಡಿ, LNG ಶಿಪ್ಮೆಂಟ್ಸ್ಗೋಸ್ಕರ ಮೊದಲು ಏನ್ ಮಾಡ್ತಾರೆ, ನ್ಯಾಚುರಲ್ ಗ್ಯಾಸ್ ಅನ್ನ ಸೂಪರ್ ಕೂಲ್ ಮಾಡ್ಕೊಳ್ತಾರೆ. ಅದು ಲಿಕ್ವಿಡ್ ಆಗಿ ಬದಲಾಗತ್ತೆ. ಅದಾದ್ಮೇಲೆ ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಏನಾಗತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಆದ ಈ ಒಂದು ಕ್ರಯೋಜೆನಿಕ್ ಶಿಪ್ಸ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಲಾಗತ್ತೆ. ಇದೆಲ್ಲಾ ಪ್ರಾಸೆಸ್ ಮುಗ್ದಾದ್ಮೇಲೆ ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಏನ್ ಹೇಳ್ತೀವಿ, ಇದು ಗುಜರಾತ್, ಕೇರಳ, ಮಹಾರಾಷ್ಟ್ರ ತರದ ಟರ್ಮಿನಲ್ಸ್ಗೆ ಬಂದು ತಲುಪತ್ತೆ. ಇದೆಲ್ಲಾ ಪ್ರಾಸೆಸ್ ಮುಗಿದ ಮೇಲೆ ಈ ಲಿಕ್ವಿಡ್ ಅನ್ನ ಮತ್ತೆ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಲಾಗತ್ತೆ. ಆಮೇಲೆ ಈ ಗ್ಯಾಸ್ ಅನ್ನ ಒಂದು ಡೊಮೆಸ್ಟಿಕ್ ಪೈಪ್ಲೈನ್ಸ್ ಮೂಲಕ ಇಡೀ ದೇಶಗಳಲ್ಲಿ ಸಪ್ಲೈ ಆಗೋದು. ಒಂದ್ಸಲ ಯೋಚನೆ ಮಾಡಿ, ಈ ಪೂರ್ತಿ ಪ್ರಾಸೆಸ್ ನಿಂದ ಏನಿಲ್ಲ ಅಂದ್ರೂ ಕೂಡ $2 ಪರ್ ಯೂನಿಟ್ ಕಾಸ್ಟ್ ಹೆಚ್ಚಾಗೋದು. LNG ಶಿಪ್ಮೆಂಟ್ಸ್ ನಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಶಿಪ್ಮೆಂಟ್ಸ್ ಇಂದ ಸಪ್ಲೈ ಆಗೋ ನ್ಯಾಚುರಲ್ ಗ್ಯಾಸ್ ನ ನೀವು ನೋಡೋದಾದ್ರೆ LNGಯ ಈ ಒಂದು ಗ್ಲೋಬಲ್ ಸ್ಪಾಟ್ ಪ್ರೈಸ್ ಅಂತ ಹೇಳ್ತೀವಿ ಗೊತ್ತಾ, ಇದಕ್ಕೆ ಲಿಂಕ್ ಆಗಿರುತ್ತೆ. ಇನ್ನು ಗ್ಲೋಬಲ್ LNG ಸ್ಪಾಟ್ ಪ್ರೈಸಸ್ ನೀವು ನೋಡೋದಾದ್ರೆ ಬಹಳ ವಾಲಟೈಲ್ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ದುಬಾರಿನೂ ಕೂಡ, ಹಾಗೆ ಇದರಲ್ಲಿ ಬೇಕಾದಷ್ಟು ಚಾಲೆಂಜಸ್ ಇರುತ್ತೆ. ಇನ್ನು ಎಕ್ಸಾಂಪಲ್ಸ್ ಮುಖಾಂತರ ನೋಡೋಣ. 2022ರಲ್ಲಿ ನಡೆದಿದ್ದು, ರಷ್ಯಾ ತನ್ನ ಸಪ್ಲೈಸ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಾಕ್ತು. ಆಮೇಲೆ ಯುರೋಪ್ ನಲ್ಲಿ ಪವರ್ ನ ಒಂದು ಕ್ರೈಸಿಸ್ ಬಂತು. ಅಂದ್ರೆ ಎಲ್ಲೂ ಕೂಡ ಪವರ್ ಯೂಸ್ ಮಾಡುವಂತಹ ಸಂದರ್ಭನೇ ಬರ್ತಿರ್ಲಿಲ್ಲ, ಇದ್ದಕ್ಕಿದ್ದ ಹಾಗೆ ಪವರ್ ಕಟ್ ಆಗ್ತಾ ಇತ್ತು. ಇಷ್ಟು ಕಾಂಪ್ಲಿಕೇಟೆಡ್ ಸಿಚುವೇಶನ್ ಯುರೋಪ್ ಅಲ್ಲಿ ಆದ್ಮೇಲೆ ಗ್ಲೋಬಲ್ LNG ಪ್ರೈಸಸ್ ಅಂತ ಏನ್ ಹೇಳ್ತೀವಿ, ಅದರ ರೆಕಾರ್ಡ್ಸೇ ಬ್ರೇಕ್ ಮಾಡಿ ಅಷ್ಟು ಜಾಸ್ತಿ ಆಗೋಯ್ತು. ಮತ್ತೆ ಇಂಡಿಯಾದ ಗ್ಯಾಸ್ ಪವರ್ ಪ್ಲಾಂಟ್ಸ್ ಕತೆ ಅದು ಕೂಡ ನೇರವಾಗಿ ಬಂದಾಗೋಯ್ತು. ಅಂದ್ರೆ ತುಂಬಾ ಜಾಸ್ತಿ ಆಗಿರೋ ನ್ಯಾಚುರಲ್ ಗ್ಯಾಸ್ ಕಾಸ್ಟ್ ನಿಂದ ಇಂಡಿಯನ್ ಗ್ಯಾಸ್ ಪ್ಲಾಂಟ್ಸ್ ನ ಕಾಸ್ಟ್ ಎಫೆಕ್ಟಿವ್ನೆಸ್ ಕಡಿಮೆ ಆಗೋಯ್ತು. ಅವ್ ಏನ್ ಮಾಡಿದ್ವು, ಕೋಲ್ ಮತ್ತೆ ಕ್ರೂಡ್ ಆಯಿಲ್ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಹಾಗಾಗಿ ನಾವು ಕ್ರೂಡ್ ಆಯಿಲ್ ಅಥವಾ ಇವನ್ ಕೋಲ್ ಅಂತ ಮಾತಾಡಿದ್ರು ಕೂಡ ಇಂಪೋರ್ಟ್ ಮಾಡಬಹುದು, ಅಂದ್ರೆ ಬೇರೆ ದೇಶದಿಂದ ತರಿಸ್ಕೊಳ್ಬೇಕು. ಆದ್ರೆ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ ಮಾಡೋದು ಇಂಡಿಯಾಗೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗುತ್ತೆ. ನೋಡಿ, ಇಂಡಿಯಾಗೆ ಬೇರೆ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡೋ ದೇಶಗಳ ಹಾಗೆ ಪೈಪ್ಲೈನ್ಸ್ ಇಂದ ತುಂಬಾ ಕಡಿಮೆ ರೇಟ್ನ ನ್ಯಾಚುರಲ್ ಗ್ಯಾಸ್ ಖಂಡಿತವಾಗ್ಲೂ ಕೂಡ ಸಿಗೋದಿಲ್ಲ. ನೋಡಿ, ನಮ್ಗೆ ನ್ಯಾಚುರಲ್ ಗ್ಯಾಸ್ ಅಂತ ಬಂದಾಗ ತುಂಬಾ ಕಾಸ್ಟ್ಲಿ ಆಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಯಾಕೆ ಅಂದ್ರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಆಗಿ ಕನೆಕ್ಟ್ ಮಾಡುವಂತಹ ಪೈಪ್ಲೈನ್ಸೇ ಇಲ್ಲ. ಹಾಗಾಗಿ ಈ ಒಂದು ಗ್ಯಾಸ್ ಪ್ಲಾಂಟ್ಸ್ ಅನ್ನ ನಾವು ನೋಡಿದಾಗ ಲೋ ಕೆಪಾಸಿಟಿಯಲ್ಲಿ ಆಪರೇಟ್ ಆಗತ್ತೆ. ಇಲ್ಲದೆ ಇದ್ರೆ, ಅಂದ್ರೆ ನಾವು ಐಡಲ್ ಆಗಿ ಯೋಚನೆ ಮಾಡಿದ್ರು ಕೂಡ ನಾವು ಇಂಪೋರ್ಟ್ ಮಾಡೋ ಗ್ಯಾಸ್ ಕೂಡ ಏನು ಒಂದು ಅನ್ಪ್ರಾಫಿಟಬಲ್ ಪ್ರೈಸಸ್ ನಲ್ಲೇ ಸಿಗ್ತಾ ಇದ್ದಿದ್ದು. ಹಾಗಾಗಿ ನಾವು ನ್ಯಾಚುರಲ್ ಗ್ಯಾಸ್ ಅನ್ನ ಕೋಲ್ ಅಥವಾ ಕ್ರೂಡ್ ಆಯಿಲ್ ಜೊತೆ ಕಂಪೇರ್ ಮಾಡಿದಾಗ ಪ್ರಾಬ್ಲಮ್ಸ್ಗಳು, ಸಮಸ್ಯೆ ಏನಾಗುತ್ತೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಒಂದ್ ಕಡೆ ನ್ಯಾಚುರಲ್ ಗ್ಯಾಸ್ನ ಡೊಮೆಸ್ಟಿಕ್ ಸಪ್ಲೈ ವೀಕ್ ಆಗಿದೆ, ಇನ್ನೊಂದ್ ಕಡೆ ಬೇರೆ ದೇಶದಿಂದಾನೇ ನಾವು ನ್ಯಾಚುರಲ್ ಗ್ಯಾಸ್ನ ತರಿಸ್ಕೊಳ್ಬೇಕು. ಇದರಿಂದ ಭಾರಿ ದುಬಾರಿ ಅಂತ ಹೇಳ್ಬೋದು. ಆದ್ರೆ ಇದಲ್ದೇನೂ ಕೂಡ ಬೇಕಾದಷ್ಟು ಪ್ರಾಬ್ಲಮ್ಸ್ಗಳಿದೆ. ಕೋಲ್ನ ಸಿಚುವೇಶನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳ್ಬೋದು. ಪವರ್ ಜನರೇಷನ್ಗೆ ಕೋಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಪೊಲ್ಯೂಷನ್ ಆಗತ್ತೆ, ಅಂದ್ರೆ ಪರಿಸರ ಮಾಲಿನ್ಯ ಜಾಸ್ತಿ. ಜೊತೆಗೆ ಇದು ಇಂಡಿಯಾದ ಅತಿ ದೊಡ್ಡ ಕಾರ್ಬನ್ ಪ್ರಾಬ್ಲಮ್ ಅಂತ ಏನ್ ಹೇಳ್ತೀವಿ, ಅದರ ಸೋರ್ಸ್ ಅಂತ ಗೊತ್ತಾಗತ್ತೆ. ಆದ್ರೆ ಕೋಲ್ ನಮ್ಮ ಒಂದು ಡೊಮೆಸ್ಟಿಕ್ ಬಾರ್ಡರ್ಸ್ಗೆ ಒಳಗೇನೆ ಬಂದು ಏನ್ ಮಾಡತ್ತೆ ಅಂದ್ರೆ ಎಲ್ಲಾ ಕೂಡ ಒಳಗೇನೆ ಅವೈಲೇಬಲ್ ಇದೆ ಅಂತಾನೂ ಕೂಡ ನಮ್ಗೆ ಅರ್ಥ ಆಗುತ್ತೆ. ಇನ್ನು ಇಂಡಿಯಾದ ಟೋಟಲ್ ಕೋಲ್ ಡಿಮ್ಯಾಂಡ್ ನ 75-80% ಲೋಕಲ್ ಮೈನ್ಸ್ ಲಿಂದಾನೇ ಸಿಗೋದು. ಮತ್ತೆ ಇಂಡಿಯಾದ ಎಲೆಕ್ಟ್ರಿಸಿಟಿ ನೀಡ್ಸ್ ಅಂದ್ರೆ ಅವಶ್ಯಕತೆ ನೀವು ನೋಡಿದಾಗ 70% ಕೋಲ್ಸ್ ನಿಂದ ಅಂದ್ರೆ ಕಲ್ಲಿದ್ದಲಿನಿಂದ ಕಂಪ್ಲೀಟ್ ಆಗುತ್ತೆ. ಮತ್ತೆ ಈ ಒಂದು ಕಲ್ಲಿದ್ದನ ಪ್ರೈಸ್ ನ ನೀವು ನೋಡ್ತಿದ್ದೀರಾ ಅಂದ್ರೂ ಕೂಡ ಸರ್ಕಾರನೇ ಕಂಟ್ರೋಲ್ ಮಾಡೋದು. ಇನ್ನು ಕ್ರೂಡ್ ಆಯಿಲ್ ವಿಷಯಕ್ಕೆ ನಾವು ಬಂದಾಗ ಇದು ಇಂಡಿಯಾದ ಎನರ್ಜಿ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದರ ಒಂದು ವೀಕ್ ಪಾಯಿಂಟ್ ಅಂತ ಗೊತ್ತಾಗುತ್ತೆ.
ನಾವು ನಮ್ಮ ಕ್ರೂಡ್ ಆಯಿಲ್ ನೀಡ್ಸ್ನ 85% ಇಂಪೋರ್ಟ್ ಮಾಡ್ಕೊಳ್ತೀವಿ, ಬೇರೆ ದೇಶದಿಂದ ತರಿಸ್ಕೊಳ್ತೀವಿ, ನಮ್ಮ ದೇಶದಲ್ಲಿ ತಯಾರಿಸ್ತಿಲ್ಲ. ಆದರೆ ಇದು ಇಂಡಿಯಾದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಫ್ಯೂಯಲ್ ಅನ್ನ ಒದಗಿಸತ್ತೆ. ಮತ್ತೆ ನಮ್ಮ ಹತ್ರ ಈ ಒಂದು ಸ್ಕೇಲ್ನಲ್ಲಿ ನೀವು ನೋಡೋದಾದ್ರೆ ಕ್ರೂಡ್ ಆಯಿಲ್ಗೆ ಯಾವುದೇ ರಿಪ್ಲೇಸ್ಮೆಂಟೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಈ ಒಂದು ಬೆಸ್ಟ್ ರಿಫೈನಿಂಗ್ ಇಂಡಸ್ಟ್ರೀಸ್ಗಳಲ್ಲಿ ಒಂದಾಗಿದೆ ಅಂತ ಗೊತ್ತಾಗುತ್ತೆ. ಈ ಇಂಡಸ್ಟ್ರಿ ಕ್ರೂಡ್ ಆಯಿಲ್ ಯೂಸ್ ಮಾಡಿಕೊಂಡು ಪೆಟ್ರೋಲ್, ಡೀಸೆಲ್, ಜೆಟ್ ಫ್ಯೂಯಲ್ ಅನ್ನ ತಯಾರಿಸುತ್ತೆ. ಅದರ ಜೊತೆಗೆ ನಮ್ಮ ದೇಶ ಏನ್ ಮಾಡತ್ತೆ, ತನ್ನ ರಿಫೈನ್ಡ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಕೂಡ ಮಾಡ್ಕೊಳತ್ತೆ. ಅದಕ್ಕೋಸ್ಕರ ಕ್ರೂಡ್ ಆಯಿಲ್ ಅಂತ ನಾವು ನೋಡಿದಾಗ ಇಂಡಿಯಾಗೆ ಒಂದು ದೊಡ್ಡ ಎಕನಾಮಿಕಲ್ ಮತ್ತೆ ಜಿಯೋಪಾಲಿಟಿಕಲ್ ಬೆನಿಫಿಟ್ ಆಗಿದೆ ಅಂತಾನೂ ಕೂಡ ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಇದನ್ನ ಯಾವುದನ್ನೂ ಕೂಡ ನಾವು ಸಡನ್ ಆಗಿ ಬಂದ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇದೆಲ್ಲ ಆದ್ಮೇಲೆ ಉಳಿಯೋದು ನ್ಯಾಚುರಲ್ ಗ್ಯಾಸ್ ಅಲ್ವಾ. ಇದು ಕೋಲ್ ಮತ್ತೆ ಕ್ರೂಡ್ ಆಯಿಲ್ಗಿಂತ ಕಡಿಮೆ ಪೊಲ್ಯೂಷನ್ ಅನ್ನ ಮಾಡುತ್ತೆ. ಆದ್ರೆ ಇದು ಕಡಿಮೆಗೂ ಸಿಗಲ್ಲ, ಹಾಗೇನೆ ಬೇಗನೂ ಕೂಡ ತರಿಸ್ಕೊಳ್ಳೋಕ್ಕಾಗಲ್ಲ, ತುಂಬಾ ಕಾಸ್ಟ್ಲಿ. ಈಗ ಇಂಡಿಯಾ ತನ್ನ ಟೋಟಲ್ ನ್ಯಾಚುರಲ್ ಗ್ಯಾಸ್ ಯೂಸೇಜ್ ನೀವು ನೋಡಿದಾಗ 50% ಬೇರೆ ದೇಶದಿಂದ ತರಿಸ್ಕೊಳ್ಳೋದು. ಇದು ನಮ್ಮ ಕ್ರೂಡ್ ಆಯಿಲ್ ಇಂಪೋರ್ಟ್ನ 85%ಗಿಂತ ಬಹಳ ಕಡಿಮೆ. ಆದ್ರೆ ನಮ್ಗೆ ಹೀಗೆ ಮಾಡೋ ಅವಶ್ಯಕತೆನೇ ಇಲ್ಲ ಅಲ್ವಾ. ಫರ್ಟಿಲೈಸರ್ ಪ್ಲಾಂಟ್ಸ್ಗೆ ಮತ್ತಷ್ಟು ನಾವು ನೋಡಿದಾಗ ಸಬ್ಸಿಡೀಸ್ ಮೂಲಕ ಹೋಗ್ತೀವಿ. ಹಾಗೆ ಪವರ್ ಪ್ಲಾಂಟ್ಸ್ ಅನ್ನ ನಾವು ಏನ್ ಮಾಡ್ತೀವಿ, ಕೋಲ್ ಬರ್ನಿಂಗ್ ನಿಂದ ಆಪರೇಟ್ ಕೂಡ ಮಾಡ್ಕೊಳ್ಬಹುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೋಲ್ ತರದ ಒಂದು ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟಿರೋ ಒಂದು ವಿಷಯನ ನೀವು ನೋಡಿದಾಗ ನಮ್ಮ ದೇಶದಲ್ಲಿ ಸ್ಟ್ರಾಂಗ್ ಡೊಮೆಸ್ಟಿಕ್ ಸಪ್ಲೈ ಚೈನ್ ಕೂಡ ಇಲ್ಲ. ಹಾಗಾಗಿ ಇದು ಒಂದು ಈಸಿ ಟು ಇಗ್ನೋರ್ ಫ್ಯೂಯಲ್ ಸೋರ್ಸ್ ಆಗ್ಬಿಡುತ್ತೆ ನೋಡಿ. ಅಂದ್ರೆ ಈಸಿಯಾಗಿ ನಾವು ಇಗ್ನೋರ್ ಮಾಡಲೇಬೇಕು. ಇನ್ನು ಗ್ಯಾಸ್ ಪ್ರೈಸಸ್ ಕಡಿಮೆ ಇದ್ದಾಗ ಇದರ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಮತ್ತೆ ಪ್ರೈಸಸ್ ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಡಿಮ್ಯಾಂಡ್ ಬಹಳ ಕಡಿಮೆ ಆಗತ್ತೆ. ಹಾಗಿದ್ರೆ ಈಗ ಪ್ರಶ್ನೆ ಏನು, ನಮ್ಗೆ ನ್ಯಾಚುರಲ್ ಗ್ಯಾಸ್ನ ಅವಶ್ಯಕತೆ ಇದೆಯಾ? ಕೇವಲ ಎನ್ವೈರನ್ಮೆಂಟಲ್ ಆಂಗಲ್ಸ್ ಗಳಿಂದ ನಾವು ಯೋಚನೆ ಮಾಡಿದ್ವಿ ಅಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಹೌದು ಅಂತ ಆಗ್ಬೋದು. ನ್ಯಾಚುರಲ್ ಗ್ಯಾಸ್ ನಮ್ಮ ಒಂದು ಕರೆಂಟ್ ಫ್ಯೂಯಲ್ ಸೋರ್ಸ್ಗಿಂತ ಬಹಳ ಕಡಿಮೆ ಪೊಲ್ಯೂಷನ್ ಅಂದ್ರೆ ಪರಿಸರ ಮಾಲಿನ್ಯನ ಮಾಡುತ್ತೆ. ಮತ್ತೆ ನಮ್ಮ ಬ್ಯಾಟ್ರಿ ಇಂಡಸ್ಟ್ರಿನ ನಾವು ನೋಡಿದಾಗ ಇದು ಅತಿ ಹೆಚ್ಚಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ಅವಕಾಶನೂ ಕೂಡ ಕೊಡುತ್ತೆ. ನಮ್ಮ ಎನರ್ಜಿ ಸೆಕ್ಟರ್ಗೆ ಒಂದು ಬ್ಯಾಕಪ್ ಸೋರ್ಸ್ನ ಅವಶ್ಯಕತೆನೂ ಕೂಡ ಇದೆ ಅಂತ ಹೇಳ್ಬೋದು. ನ್ಯಾಚುರಲ್ ಗ್ಯಾಸ್ ಈ ಬ್ಯಾಕಪ್ ಸೋರ್ಸ್ನ ಕೆಲಸ ಕೂಡ ಮಾಡತ್ತೆ. ಹಾಗಾಗಿ ಬಹುಶಃ ನಾವು ನೋಡಿದಾಗ ಈ ಒಂದು ಗ್ಯಾಸ್ ಪವರ್ ಪ್ಲಾಂಟ್ಸ್ ಅನ್ನ ಪೂರ್ತಿಯಾಗಿ ಬಂದ್ ಮಾಡೋದು ಸರಿಯಾಗದೆ ಕೂಡ ಇರಬಹುದು. ಆದ್ರೆ ಈ ಒಂದೇ ಒಂದು ಪಾಯಿಂಟ್ ವಿರುದ್ಧ ಒಂದು ಆರ್ಗ್ಯುಮೆಂಟ್ ಏನ್ ಗೊತ್ತಾ, ನ್ಯಾಚುರಲ್ ಗ್ಯಾಸ್ ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂತ. ರಿನ್ಯೂಬಲ್ ಎನರ್ಜಿನ ತಗೊಳ್ಳಿ, ಅದು ತುಂಬಾ ಸ್ಟೇಬಲ್ ಆಗೋವರೆಗೂ ಕೂಡ ಆ ಲಿಮಿಟೆಡ್ ಟೈಮ್ ಏನಿರುತ್ತೆ ಅಲ್ವಾ, ಅದು ತಲುಪೋವರೆಗೂ ಏನ್ ಮಾಡ್ತೀವಿ, ಕೋಲ್ನ ಯೂಸ್ ಮಾಡ್ಕೊಳ್ಬಹುದು. ಎಕನಾಮಿಕಲಿ ನೀವು ನೋಡಿದಾಗ ಕೂಡ ತುಂಬಾ ಸ್ಟೇಬಲ್ ಆಗಿರುತ್ತೆ. ಒಂದ್ ವೇಳೆ ಬ್ಯಾಟ್ರಿ ಟೆಕ್ನಾಲಜಿ ಅಥವಾ ಪವರ್ ಸ್ಟೋರೇಜ್ ಏನಿರುತ್ತೆ ಅಲ್ವಾ, ಇದ್ರ ಮೇಲೆ ಫೋಕಸ್ ಮಾಡಿಕೊಂಡು ಅದನ್ನ ತುಂಬಾ ಕಡಿಮೆ ರೇಟ್ ನಲ್ಲಿ ನೀವು ಮಾಡಿದ್ರೂ ಕೂಡ ಇಂಡಿಯಾಗೆ ಗ್ಯಾಸ್ಗೆ ಸ್ವಿಚ್ ಮಾಡೋದನ್ನ ಪೂರ್ತಿಯಾಗಿ ಎಲ್ಲೋ ಒಂದ್ ಕಡೆ ಸ್ಕಿಪ್ ಮಾಡ್ಬೋದು. ಈ ಡೀಟೇಲ್ಡ್ ಆದ ಸ್ಟಡಿ ಕೇಳಾದ್ಮೇಲೆ ನಿಮ್ಗೆ ಏನನ್ಸತ್ತೆ, ಯಾವ ಆರ್ಗ್ಯುಮೆಂಟ್ ಸರಿ? ಇಂಡಿಯಾ ತನ್ನ ನ್ಯಾಚುರಲ್ ಗ್ಯಾಸ್ ಇಂಡಸ್ಟ್ರಿನ ಬೆಳೆಸ್ಕೊಳ್ಬೇಕಾ ಅಥವಾ ಇದನ್ನ ಒಂದು ಬ್ಯಾಕಪ್ ತರನೇ ಇಡಬೇಕಾ? ಇದೆಲ್ಲ ಕೇಳಿದಾಗ ನಿಮ್ಗನ್ಸಲ್ವಾ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ದೇಶ ಎಷ್ಟು ಹಿಂದೆ ಇದೀವಿ ಅಂತ? ಹಾಗಿದ್ಮೇಲೆ ನಾವು ಯಾವ ವಿಷಯನ ತುಂಬಾ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋದನ್ನ ನಿಜವಾಗ್ಲೂ ಕೂಡ ಕಲ್ತ್ಕೊಳ್ಬೇಕಾಗತ್ತೆ. ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಳ್ಬಹುದು. ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ನೆಕ್ಸ್ಟ್ ದ ಡೈಲಿ ಬ್ರೀಫ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.